ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನ್ ಜಾತಿ ಮೇಲೆ ಕೊಡ್ತಾರೋ, ಧರ್ಮದ ಮೇಲೆ ಕೊಡ್ತಾರೋ, ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಅರೆ ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ, ಗುಂಡೇಟು ತಿಂದು ಸತ್ತೋಗಿದಾರೋ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ. 11 ವರ್ಷದಲ್ಲಿ ಮೋದಿ ಅವರು 11 ದೊಡ್ಡ ಸುಳ್ಳುಗಳನ್ನ ಹೇಳಿದ್ದಾರೆ. ದೊಡ್ಡ ಸುಳ್ಳು. ಹೊರಗಿನ ಹಣ ತಂದು ನಿಮಗೆ 15 ಲಕ್ಷ ರೂಪಾಯಿ ನಿಮ್ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ಇದು ಸುಳ್ಳಲ್ಲ. ಪ್ರತಿ ವರ್ಷ 2 ಕೋಟಿ ನಿಮಗೆ ನೌಕರಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಿಗಲಿಲ್ಲ. ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂತ ಎಲ್ಲಿ ಮಾಡಿದ್ರ? ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ. ये गंगा माँ को मैं पूरा साफ कर दूंगा, पीने लायक वहां पर पानी होगा. कहाँ है भाई पानी? वहां पीने लायक गंगा नदी नु क्लीन मार लेला. ना मित्रों, मुझे सिर्फ 50 दिन दो. 50 दिन में अगर मैं काम नहीं करूंगा तो मुझे सीपी चौरास्ता पे ठहरा कर मार दो. खड़ा होकर मुझे सजा दे दो. ಅರೆ ಅದರಿಂದ ಏನು ಲಾಭ ಆಗ್ಲಿಲ್ಲ. ಬಡವರು ಹಣ ಹೋಯ್ತು. ಎಷ್ಟೋ ಜನ ಪರೇಶಾನ್ ಆದ್ರು. 1000 ರೂಪಾಯಿ ನೋಟು 200 ರೂಪಾಯಿದಾಗ ಮಾರ್ಕೊಂಡ್ರು. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken, Alchemy Group of Institutions, and by Moria Restaurant. ನೋಡಿ, ಒಬ್ಬ ಮನುಷ್ಯ ಎಷ್ಟು ಸುಳ್ಳು ಆಡಬೇಕು. ನೀವೇನಂದ್ರೆ ಲೆಕ್ಕಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆದ್ರೂ ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. 11 ವರ್ಷದಲ್ಲಿ ಮೋದಿ ಅವರು 11 ದೊಡ್ಡ ಸುಳ್ಳುಗಳನ್ನ ಹೇಳಿದ್ದಾರೆ. ದೊಡ್ಡ ಸುಳ್ಳು, ಸಣ್ಣ ಅಲ್ಲ. ಈಗ ಬರ್ತೀನಿ ನಡಿ, ಇದು ಮಾಡ್ತೀನಿ ನಡಿ, ಇಂಥವಲ್ಲ. ದೊಡ್ಡ ಸುಳ್ಳು 11. ಮೊದಲನೇದೇನು? ಹೊರಗಿನ ಹಣ ತಂದು ನಿಮಗೆ 15 ಲಕ್ಷ ರೂಪಾಯಿ ನಿಮ್ಮ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ಇದು ಸುಳ್ಳಲ್ಲ. ಎರಡನೇ ಸುಳ್ಳು, ಪ್ರತಿ ವರ್ಷ 2 ಕೋಟಿ ನಿಮಗೆ ನೌಕರಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಿಗಲಿಲ್ಲ. ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನ್ ಜಾತಿ ಮೇಲೆ ಕೊಡ್ತಾರೋ, ಧರ್ಮದ ಮೇಲೆ ಕೊಡ್ತಾರೋ, ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಅರೆ ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ, ಗುಂಡೇಟು ತಿಂದು ಸತ್ತೋಗಿದಾರೋ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ. ಮೂರನೇ ಸುಳ್ಳು, ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದ್ರು. ಎಲ್ಲಿ ಮಾಡಿದ್ರ? ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ. ನಮ್ಮ ಕಾಲದಾಗ ಏನಿತ್ತು UPA ಸರ್ಕಾರದಾಗ, ಇವತ್ತು ಅದರದಕ್ಕಿಂತ 40-50% ಹೆಚ್ಚಿಗೆ ಆಗಿದೆ. ನಾಲ್ಕನೇ ಸುಳ್ಳು, 2022ರಲ್ಲಿ ನಾನು ಗಂಗಾ ನದಿ ಬಹಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದ್ದೆ, ನಾ ಹೇಳಿದಲ್ಲ. ये गंगा माँ को मैं पूरा साफ कर दूंगा, पीने लायक वहां पर पानी होगा. कहाँ है भाई पानी? वहां पीने लायक ಗಂಗಾ ನದಿನೂ ಕ್ಲೀನ್ ಮಾಡಲಿಲ್ಲ. 5ನೇ ಸುಳ್ಳು, ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ 2022ರಲ್ಲಿ 10 ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಇನ್ನೊಂದು 6ನೇ ಸುಳ್ಳು, 2022ರಲ್ಲಿ ಎಲ್ಲ ಭಾರತೀಯರಿಗೆ ಪಕ್ಕಾ ಮನೆ ಮಾಡಿಕೊಡ್ತೀನಿ ಅಂದ್ರು. ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ. 7ನೇ ಸುಳ್ಳು, ರೈತರಿಗೆ ಅವ್ರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ಆಯ್ತಾ? 2 ಪಟ್ಟು ಇಲ್ಲ. ಇದು ಅವ್ರದ್ದು 7ನೇ ಸುಳ್ಳು. 8ನೇ ಸುಳ್ಳು, ನೋಟ್ ಬಂದಿ ಮಾಡ್ದ. ಹೇಳಿದ್ರು ಏನಂದ? ಮಿತ್ರೋ,
मुझे सिर्फ 50 दिन दो, 50 दिन में अगर मैं काम नहीं करूंगा तो मुझे किसी भी चौरास्ता पे ठहरा कर मार दो, खड़ा होकर मुझे सजा दे दो. ಇದು 8ನೇ ಸುಳ್ಳು. ಅರೆ ಅದರಲ್ಲಿಂದೇನು ಲಾಭ ಆಗಲಿಲ್ಲ, ಬಡವರು ಹಣ ಹೋಯಿತು, ಎಷ್ಟೋ ಜನ ಪರೇಶಾನ್ ಆದರು. 1000 ರೂಪಾಯಿ ನೋಟು 200 ರೂಪಾಯಿದಾಗ ಮಾರ್ಕೊಂಡ್ರು. ಅದೇ ರೀತಿಯಾಗಿ ಅವರು 9ನೇ ಸುಳ್ಳು ಹೇಳಿದರು. ಯಾವುದು? ಅವ್ರ ಊರ್ಲಿಂದನೇ ಅಹಮದಾಬಾದ್ಲಿಂದ ಬೊಂಬೈ ತನ ಬುಲೆಟ್ ಟ್ರೈನ್ ತರ್ತೀನಿ ಅಂದರು. 2022 ತಂದು ಬಿಡ್ತೀನಿ ಅಂದರು. ಈಗ 2022 ಹೋಯ್ತು, ಈಗ 25 ಬಂದಿದೆ, ಇನ್ನೂ ಅರ್ಧದಷ್ಟು ಕೆಲಸ ಆಗಿಲ್ಲ. 10ನೇ ಸುಳ್ಳು, PM ಕಿಸಾನ್ ಯೋಜನಾ ಇದು ಮಾಡಿದ್ರು. ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ. 11ನೇ ಸುಳ್ಳು, ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದ್ದಾರೋ ಇಲ್ಲೆಲ್ಲ ಬ್ಯಾಂಕ್ಲಿಂದ ಲೋನ್ ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರ. ಯಾರಿಗಾರ ತಂದು ಒಳಗೆ ಹಾಕಿದ್ರ? ಹಿಂಗೆ ಇವು 11 ವರ್ಷದಲ್ಲಿ ಮೋದಿ ಅವ್ರದ್ದು 11 ದೊಡ್ಡ ಸುಳ್ಳುಗಳು. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, and by Moria Restaurant.